ಉಡುಪಿಯು ತನ್ನದೇ ಆದ ಪಾಕ ಪದ್ಧತಿಗೆ ಪ್ರಸಿದ್ಧಿ ಪಡೆದಿದೆ. ಈ ವಿಡಿಯೋ ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವ ಟೊಮೆಟೊ ಸಾರಿನ ಬಗ್ಗೆ ಆಗಿದೆ. ಈ ಸಾರನ್ನು ದೇವಸ್ಥಾನದಲ್ಲಿ ಮದುವೆ, ಉಪನಯನದಂಥ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಬಡಿಸಲಾಗುತ್ತದೆ. ಈ ರೆಸಿಪಿಯನ್ನು ನೋಡುವ ಮೊದಲು ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ಹಾಕಿದ ಸಾರಿನ ಪುಡಿಯ ರೆಸಿಪಿಯನ್ನು ವೀಕ್ಷಿಸಿ. ಒಂದು ಸಾಸ್ ಪ್ಯಾನ್ನಲ್ಲಿ 2 ಟೊಮೆಟೊವನ್ನು ರಫ್ ಆಗಿ ಹೆಚ್ಚಿಕೊಂಡು ಹಾಕಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಬೇಕು. 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಇದಕ್ಕೆ ಸರಿಸುಮಾರು 1 ಲೀಟರ್ನಷ್ಟು ನೀರನ್ನು ಹಾಕೊಂಡು ಟೊಮೆಟೊವನ್ನು ಬೇಯಿಸಿಕೊಳ್ಬೇಕು. ಉಡುಪಿ ಕಡೆಯ ದೇವಸ್ಥಾನಗಳಲ್ಲಿ ಸಾರನ್ನು ಮಾಡುವಾಗ ಟೊಮೆಟೊವನ್ನು ಬಳಸುವುದಿಲ್ಲ, ಇದರ ಬದಲಿಗೆ ಹುಣಸೆ ಹುಳಿಯನ್ನು ಬಳಸ್ತಾರೆ. ಇದು ಒಂದು ಚೇಂಜಸ್ ಬಿಟ್ರೆ ಉಳಿದ ಪ್ರೊಸೀಜರ್ ಎಲ್ಲ ಸೇಮ್ ಆಗಿರ್ತದೆ. ಸೊ ನೀವು ಮನೆಯಲ್ಲಿ ಮಾಡುವಾಗ ಟೊಮೆಟೊವನ್ನು ಉಪಯೋಗಿಸಬಹುದು. ಸುಮಾರು 10 ನಿಮಿಷದ ನಂತರ ನಾನು ಚೆಕ್ ಮಾಡಿದಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ನೀವು ಇದನ್ನು ಬೇಯಿಸಿಕೊಳ್ಳುವಾಗ ಗ್ಯಾಸ್ನ ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಡಿ. ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿಯನ್ನು ಹಾಕಬೇಕು. ಈ ಸಾರಿಗೆ 1 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಸಾಕಾಗೋದಿಲ್ಲ. ಈಗ ಸ್ವಲ್ಪ ಸಾರಿನ ಪುಡಿಯನ್ನು ಹಾಕಿ 2 ನಿಮಿಷ ಬೇಯಿಸಿದ್ರೆ ಒಳ್ಳೆ ಘಮ ಬರ್ತದೆ. ಈಗ ಇದಕ್ಕೆ 1 ಕಪ್ನಷ್ಟು ಬೇಯಿಸಿದ ತೊಗರಿಬೇಳೆಯನ್ನು ಹಾಕಬೇಕು. ಸುಮಾರು ಅರ್ಧ ಕಪ್ನಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದುಕೊಂಡು ಸ್ವಲ್ಪ ನೀರು ಹಾಕಿ ಒಂದು 3-4 ವಿಸಿಲನ್ನು ತೆಗೆದುಬಿಡಿ. ಅದನ್ನೀಗ ಇದಕ್ಕೆ ಸೇರಿಸಬೇಕು. ಇದನ್ನು ಬೆರೆಸಿಕೊಂಡ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಸಾರವನ್ನು ಹಾಕಬೇಕು. ಇದನ್ನು ಸಹ ಒಂದ್ಸಲ ಚೆನ್ನಾಗಿ ಬೆರೆಸಿಕೊಂಡು ಕುದಿಸುವುದನ್ನು ಮುಂದುವರಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಡಿ. ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿಯನ್ನು ಹಾಕ್ತೇನೆ. ನೀವು ಇದನ್ನು ಹಾಕಿದ ಮೇಲೆ ಬೆರೆಸ್ಕೊಂಡು ಬೇಕಾದ್ರೆ ಪುನಃ 1-2 ಟೀ ಸ್ಪೂನ್ ಸಾರಿನ ಪುಡಿಯನ್ನು ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ ಮತ್ತು ಹದವನ್ನು ನೋಡಿಕೊಂಡು ಬೇಕಾದ್ರೆ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಸಾರಿನ ಸ್ಥಿರತೆ ಪರ್ಫೆಕ್ಟ್ ಆಗಿರೋದ್ರಿಂದ ನಾನು ನೀರನ್ನು ಸೇರಿಸ್ತಿಲ್ಲ. ನಾನಿಲ್ಲಿ 1-2 ತುಂಡು ಬೆಲ್ಲವನ್ನು ಸೇರಿಸ್ತೇನೆ. ಈ ಸಾರನ್ನು ಬೆಲ್ಲ ಕರಗುವ ತನಕ ಕುದಿಸಿದ್ರೆ ಸಾಕು. ಇದಕ್ಕೆ 1 ಕುದಿ ತೆಗೆಯುವಷ್ಟರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಚೆನ್ನಾಗಿ ಸೇರಿರ್ತದೆ. ಹಾಗೇನೆ ಸಾರಿನ ಪರಿಮಳ ಸಹ ತುಂಬಾ ಚೆನ್ನಾಗಿ ಬರ್ತದೆ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ ಮತ್ತು ಗಟ್ಟಿ ಹಿಂಗನ್ನು ಸ್ವಲ್ಪ ನೀರು ಮಾಡ್ಕೊಂಡಿದ್ಕೆ ಹಾಕ್ತೇನೆ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ. ನೀವು ಬಾಯ್ಲ್ ಮಾಡುತ್ತಿರುವಾಗಲೇ ಹಿಂಗಿನ ನೀರನ್ನು ಹಾಕಿದ್ರೆ ಅದರ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಹಿಂಗಿನ ನೀರನ್ನು ಹಾಕಬೇಕು. ಈಗ ಒಗ್ಗರಣೆ ಕೊಡ್ಲಿಕ್ಕೆ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ. ದೇವಸ್ಥಾನದಲ್ಲಿ ಮಾಡುವ ಸಾರಿಗೆ ಒಗ್ಗರಣೆಯನ್ನು ಹಾಕೋದಿಲ್ಲ, ಅವರು ಕೊನೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಬೆರೆಸ್ತಾರಷ್ಟೇ. ನೀವು ಆ ರೀತಿ ಸಹ ಮಾಡಬಹುದು. ಈ ಒಗ್ಗರಣೆ ಬಿಸಿಯಾಗಿರುವಾಗಲೇ ಕೂಡಲೇ ಸಾರಿನ ಮೇಲೆ ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ಉಡುಪಿ ಶೈಲಿಯ ಘಮಘಮ ಸಾರು ಬಡಿಸ್ಲಿಕ್ಕೆ ಈಗ ಸಿದ್ಧವಾಗಿದೆ. ನಾವು ಸಾರಿನ ಪುಡಿಯ ರೆಸಿಪಿಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ಚೆಕ್ ಮಾಡಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.